ಜೀವನದಲ್ಲಿ ಬಹಳ ಪ್ರಭಾವ ಬೀರಿದಂಥ ನಮ್ಮ ACA ಪಾಸ್ಟರ್ ಥಾಮಸ್ ರಾಜ್ ಅವರ ಜೀವಿತದಲ್ಲಿ ಅವರು ದೇವರಿಗೆ ಬಹಳ ಹತ್ತಿರವಾದಂಥ ಭಕ್ತ. ಅವರ ಸಂದೇಶಗಳು ನನ್ನನ್ನು ಅನೇಕ ಸಾರಿ ಸೀಳಿದೆ. ನನ್ನ ವಿವಾಹ ಜೀವಿತದಲ್ಲಿ ನನ್ನನ್ನು ರೂಪಿಸಿದಂಥ ಒಬ್ಬ ದೇವರ ಸೇವಕನಾಗಿದ್ದರೆ ಅದು ಪಾಸ್ಟರ್ ಥಾಮಸ್ ರಾಜ್. ಅವ್ರು ಏನು ಹೇಳ್ತಾರೆ, ಒಂದು ದಿವಸ ಅವರು ಮೇನ್ ಚರ್ಚ್ಗೆ ಸೇವೆ ಮುಗಿಸ್ಕೊಂಡು ಅವ್ರು ಬರಬೇಕು. ಅವರು ಸಭೆಗೆ ಸೇವೆ ಮುಗಿಸಿ ಬರುವಾಗ ಲೇಟ್ ಆಗಿಬಿಡ್ತಿತ್ತಂತೆ. ಅವ್ರ ಹೆಂಡತಿಗೆ ಹೇಳಿದ್ರಂತೆ, ನಾನು ಮನೆಗೆ ಬಂದು ಊಟ ಮಾಡ್ತೀನಿ. ಆದರೆ ಅವರು ಹೋಗೋಕೆ ಮುಂಚೆ ಇನ್ನೊಂದು ಮಾತು ಹೇಳಿದ್ರಂತೆ, ಒಂದು ವೇಳೆ ಲೇಟ್ ಆದರೆ ನೀನು ಊಟ ಮಾಡ್ಕೊ. ಆದರೆ ಹೋಗಿ ಮೇನ್ ಚರ್ಚ್ನಲ್ಲಿ ಸೇವೆ ಮುಗಿಸಿ ಮಧ್ಯಾಹ್ನ ಅವ್ರು ಬಂದಾಗ ಅವ್ರಿಗೆ ಅಲ್ಲಿ ಊಟ ಇರಲಿಲ್ಲ. ಬಂದದ್ದೇ ಮನೆಯಲ್ಲಿಗೆ ನೋಡಿದ್ರಂತೆ, ಇವಳು ಹೆಂಡತಿ ಕಾಫಿ ಏನಾದರೂ ಕೊಡ್ತಾಳೆ ಅಂತ ಎದುರು ನೋಡಿದ್ರಂತೆ. ಅವ್ರು ಬಂದಿದ್ದ ತಕ್ಷಣವೇ ಅವ್ರು ನೋಡಲಿಕ್ಕೆ 3 ವಿಶ್ವಾಸಿಗಳು ಬಂದ್ರಂತೆ. ಆ 3 ವಿಶ್ವಾಸಿಗಳು ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ. ಇವ್ರು ಕಣ್ಣು ಸನ್ನೆ ಮಾಡ್ತಾ ಇದ್ದಾರಂತೆ, ಹೇಗಾದರೂ ಮಾಡಿ ನನ್ನ ಹೆಂಡತಿ ಏನು ಕೊಡ್ತಾಳೆ ನನಗೆ, ಹಾಂ ಕಾಫಿ ಕೊಡ್ತಾಳೆ, ನಾವು ಕಣ್ಣು ಸನ್ನೆ ಮಾಡ್ತೀವಲ್ಲ ಅವಳು ಅರ್ಥ ಮಾಡ್ಕೊಳ್ಳಿ ಅಂತ. ಅವಳಿಗೆ ಅರ್ಥನೇ ಆಗಲ್ಲ ಕೆಲವು ಸಾರಿ. ಅವಳು ಅವ್ರ ಹೆಂಡತಿ ಕೂಡ ನೋಡ್ತಾ ಇದ್ರಂತೆ. ಏನು ನೋಡ್ತಾ ಇದ್ರು, ಹಿಂದೆ ಏನೋ ಒಂದು ನಡೀತಾ ಇದೆ. ಅವ್ರು 3 ಜನ ಹೋದ್ರೂ ಇವ್ರಿಗೆ ಕಾಫಿ ಸಿಗಲಿಲ್ಲ. 3 ಜನನ ಮುಗಿಸಿ ಕಳಿಸೋಷ್ಟೊತ್ತಿಗೆ ಸಂಜೆ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಇನ್ನೇನು ಒಳಗಡೆ ಹೋಗಿ ಕಾಫಿ ಕುಡಿದು ಹೆಂಡತಿ ಹತ್ರ ಕೇಳೋಣ ಅನ್ನೋಷ್ಟರಲ್ಲಿ ಮತ್ತೆ ಒಂದು 7-8 ಜನ ಬಂದ್ರಂತೆ. ಪಾಸ್ಟರ್ಗಳ ಅವಸ್ಥೆ ನಿಮಗೆ ಗೊತ್ತಿಲ್ಲ ಒಂದೊಂದು ಸರಿ, ನೀವೆಲ್ಲ ಪಾಪ ಇಲ್ಲಿ ಅರ್ಥ ಮಾಡ್ಕೊತೀರಾ. ಒಂದು ಕಡೆ ನಾನು ಮೀಟಿಂಗ್ ಹೋಗಿದ್ದೆ, ಸಂಜೆ 4 ಗಂಟೆವರೆಗೂ ನನ್ನ ಜನ ಬಿಡಲೇ ಇಲ್ಲ. ವಾಕ್ಯ ಕೊಟ್ಟಿದ್ದು 1:30ಗೆ, ಊಟ ಮಾಡಿದ್ದು ಎಷ್ಟು ಗಂಟೆಗೆ? ಬಂದಿದ್ದು ವಿಶ್ವಾಸಿಗಳು ಎಂಥವ್ರು ಗೊತ್ತಾ, ಎಲ್ಲ ಒಂದೊಂದು ರೌಂಡ್ ಊಟ ಮಾಡ್ಕೊಂಡು ಬಂದಿದ್ರು. ಇವ್ರು ಊಟ ಮಾಡೋವರೆಗೂ ನಾನು ನಿಂತಿದ್ದೆ, ಅವ್ರು ಊಟ ಮಾಡೋವರೆಗೂ ನಾನು ನಿಂತಿದ್ದೆ. ಲಾಸ್ಟ್ ನಮಗೆ ಊಟ ಕೊಡೋದು 4:15. ತಪ್ಪಾಗಿ ಹೇಳ್ತಾ ಇಲ್ಲ. ಅವತ್ತು ಆ ಸೇವಕ ನಿಜವಾಗ್ಲೂ ಆ ಕಾಫಿಗೋಸ್ಕರ ಕಾಯ್ತಾ ಇದ್ರೆ ಸೇವಕನಿಗೆ ಬರೋ ಸಂಕಟ. 8 ಜನನೂ ಹೋಗದಾಗ ರಾತ್ರಿ 8:30 ಅವರು ಬಂದು ಮನೇಲಿ ಒಳಗಡೆ ಬಂದಿದ ತಕ್ಷಣ ಅವ್ರ ಹೆಂಡತಿ ಹೇಳಿದ್ರಂತೆ, ಸ್ವಲ್ಪ ಊಟ ಮಾಡೋ ಅಥವಾ ಹಾಲು ಕುಡ್ದಾದ್ರೂ ಮಲಗಿರಿ ಅಂದ್ರಂತೆ. ಊಟ ಬೇಡ ಅಂದ್ರಂತೆ ಇವರು, ಯಾಕಂದ್ರೆ ಕೋಪ ಬಂದಿತ್ತು ಇವ್ರಿಗೆ ಆಗಲೇ, ಹೊಟ್ಟೆ ಹಸಿದು. ಲಾಸ್ಟ್ನಲ್ಲಿ ಗಮನ ಇಟ್ಟು ಕೇಳ್ರಿ, ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಹಾಲು ಕುಡಿದು ಮಲಗಿ ಅಂದಿದ್ದಕ್ಕೆ ಅವ್ರು ಹೇಳಿದ್ದಂತೆ, ಹಾಲು ಯಾವನಿಗೆ ಬೇಕು, ನೀನೇ ಕುಡಿದು ಮಲ್ಕೋ. ಏನು ಹೇಳಿದ್ದು? ಹಾಲು ಯಾರಿಗೆ ಕೇಳಿದ್ದೇನು? ಕಾಫಿ ಕೊಡೋ ಯೋಗ್ಯತೆ ಇಲ್ಲ ನಿನಗೆ, ಹಾಲು ಕುಡಿತೀಯ? ನಾನು ಹಾಲು ಕುಡಿಯಲ್ಲ, ಮಲಗಿಬಿಟ್ರಂತೆ. ಗಮನ ಇಟ್ಟು ಕೇಳ್ರಿ, ಆತ ದೇವರಿಗೆ ಎಷ್ಟು ಹತ್ತಿರವಾಗಿದ್ರಂದರೆ ರಾತ್ರಿ 12 ಗಂಟೆಗೆ ಯಾರೋ ಒಂದು ಮಗು ಅವ್ರ ಕೈನ ಸ್ಪರ್ಶಿಸ್ತಿತ್ತಂತೆ. ಅವ್ರ ಮನೇಲಿ ಮಕ್ಕಳಿಲ್ಲ ಆಗ. ಆ ಸ್ಪರ್ಶಕ್ಕೆ ಅವ್ರು ಎದ್ಬಿಟ್ಟು ಕುಳಿತುಕೊಂಡಾಗ ಒಳಗಡೆ ಒಂದು ಶಬ್ದ ಕೇಳ್ತಿದ್ಯಂತೆ, ಥಾಮಸ್ ರಾಜ್ ಸಮಾಧಾನವಾಗಿ ಮಲಗಿದೆಯಾ ಅಂತ ಕೇಳಿದ್ರಂತೆ. ಹಿಂಗೆ ಮಲಗಿದೆಯಾ? ಯಾಕಂದರೆ 1 ಪೇತ್ರದಲ್ಲಿ ವಾಕ್ಯ ಇದೆ, ನಿಮ್ಮ ಹೆಂಡತಿಯರು ಬಲಹೀನರಾಗಿರೋದರಿಂದ ವಿವೇಕದಿಂದ ಒಗೆತನ ಮಾಡ್ರಿ, ಆಗ ನಿಮ್ಮ ಪ್ರಾರ್ಥನೆಗಳಿಗೆ ಏನಿರಲ್ಲ, ಅಡ್ಡಿ ಇರಲ್ಲ. ಸುಮಾರು ಜನರು ಪ್ರೇಯರು ಸೂರು ದಾಟ್ತಾ ಇಲ್ಲ. ಯಾಕೆ ಗೊತ್ತಾ? ಹೆಂಡತಿ ಜೊತೆ ನೆಟ್ಗಿಲ್ಲ. ಪ್ರಾರ್ಥನೆಗೆ ದೊಡ್ಡ ಅಡ್ಡಿ ಯಾವುದು ಗೊತ್ತಾ? ನಾನು ಕಂಡಿಡ್ಕೊಂಡಂಥ ಸತ್ಯ, ನಿಮ್ಮ ಪ್ರೇಯರ್ಗಳು ದೇವರ ಹತ್ರ ಹೋಗ್ಬೇಕಂದ್ರೆ ನಾನು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಪ್ರೇಯರ್ ಮಾಡಿದ್ರಿ ಅಥವಾ ಸಮಾಧಾನವಾಗಿದ್ದು ಮಾಡೋ ಪ್ರೇಯರೇ ದೇವರ ಹತ್ರ ಹೋಗೋದು. ಅವ್ರು ಆ ಮಾತನ್ನು ಕೇಳಿದ ತಕ್ಷಣ ಎದ್ದು ಹೋಗಿ ಮಲಗಿದ್ದಂಥ ಅವ್ರ ಹೆಂಡತಿನ ದೂರದಲ್ಲಿ, ಅವ್ರಿಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ, ಎಸ್ಕೂಸ್ ಮೀ ಅಂದ್ರಂತೆ. ಎಸ್ಕೂಸ್ ಮೀ, ನಾನು ನೋಡ್ರಿ ಅವ್ರು ಹೇಳ್ತಾರೆ, ನಾನು ನನ್ನ ಹೆಂಡತಿನ ಹೊಡೆದಿಲ್ಲ, ನನ್ನ ಹೆಂಡತಿನ 47 ವರ್ಷದಲ್ಲಿ ಯಾವತ್ತೂ ಪೋಡಿ ಅಂತಲೂ ಕರೆದಿಲ್ಲ. ಆದರೆ ಒಂದು ಸಣ್ಣ ಪದ, ಕಾಫಿ ರೇಗಿದ ಪದ, ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಹೋಲಿ ಸ್ಪಿರಿಟ್ಗೆ ಅಂದರೆ ಆ ಮಾತನ್ನು ಅವ್ರು ಎಸ್ಕ್ಯೂಸ್ ಮೀ ಅಂತ ಹೇಳಿದಾಗ ಅವ್ರ ಹೆಂಡತಿ ಹೇಳಿದ್ರಂತೆ, ನಾನು ನಿಮಗೆ ಗೊತ್ತಿಲ್ಲ, ನಿಮಗೆ ಇದ್ದಿದ್ದು ಹಾಲು ನೋನ್ ಬಂದಿಲ್ಲ, ಹಾಗಾಗಿ ಒಂದೇ ಅರ್ಧ ಗ್ಲಾಸ್ ಹಾಲಿದ್ದಿದ್ದು, ನೀವು ನನ್ನನ್ನು ನೋಡಿ ಒಂಟಿಯಾಗಿ ಒಳಗಡೆ ಬಂದರೆ ನಿಮಗೆ ಮಾತ್ರ ಕಾಫಿ ಕೊಡೋಣ ಅಂತ ನಾನು ಕಾಯ್ತಿದ್ದೆ. ಇಲ್ಲಿ ನಡೀತಾ ಇರೋ ಹೋರಾಟ ನೋಡಿ, ಅವ್ರಿಗೊಂದು ಹೋರಾಟ, ಇವ್ರಿಗೊಂದು ಹೋರಾಟ. ನಾನು ನಿಮ್ಮ ಒಳ್ಳೇದಕ್ಕೆ ತಾನೇ ಹಾಲು ಕುಡಿದು ಮಲಗಿ ಅಂತ ಹೇಳಿದ್ದು, ಇಷ್ಟಕ್ಕೆ ನೀವು ಇಷ್ಟು ಕೋಪಿಸ್ಕೊಂಡ್ಬಿಟ್ರಲ್ಲ. ಇಬ್ಬರು ಕಣ್ಣೀರಿನಿಂದ ಸಾರಿ ಕೇಳಿ ಕೈಗಳನ್ನು ಹಿಡಿದು ಪ್ರೇಯರ್ ಮಾಡಿ ಮಲಗಿದ್ರಂತೆ. ಅವ್ರು ಹೇಳ್ತಾರೆ, ಥಾಮಸ್ ರಾಜ್ ಸಾಯೋವರೆಗೂ ಆ ಬಾಂಧವ್ಯನ ಅವರು ಹಾಗೆ ಉಳಿಸ್ಕೊಂಡ್ರು. ಪ್ರಿಯ ದೇವರ ಮಕ್ಕಳೇ, ಪ್ರೇಯರ್ ನಾವು ಮಾಡ್ತಾ ಇದ್ದೀವಿ, ವೇದನೆಯಿಂದ ಹೇಳ್ತಿದ್ದೀನಿ,
ಯಥಾರ್ಥವಾಗಿ ಮಾಡ್ತಿದ್ದೀವ? ಬಲಹೀನತೆ ಎಲ್ರಿಗೂ ಇದೆ, ಆದರೆ ಅದನ್ನ ಯಥಾರ್ಥವಾಗಿ ದೇವ್ರ ಹತ್ರ ಹೇಳ್ತಿದ್ದೀವ? ಯಥಾರ್ಥವಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳುಗಳ ಹತ್ರ ನಾವು ಹೇಗಿದ್ದೀವಿ?